ಒಬ್ಬ ಕ್ಷೌರಿಕನ ಮಗನಾಗಿದ್ದಂತ ಕರ್ಪೂರಿ ಠಾಕೂರ್ ಅವರು ಸಮಾಜವಾದಿಯಾಗಿ ಭಾರತದ ರಾಜಕೀಯದಲ್ಲಿ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸಿದಂತವರು. ಹಿಂದುಳಿದ ವರ್ಗಗಳಿಗೆ ಬಹಳಷ್ಟು ಶಕ್ತಿ ತಂದಂತ ಹಾಗೆ ಮೀಸಲಾತಿಯನ್ನ ಹಂಚಿದ್ದಂತ ಅವರು ಬಿಹಾರದಲ್ಲಿ 2 ಬಾರಿ ಸಿಎಂ ಕೂಡ ಆಗಿದ್ದಂತವರು. ಈಗ ಬಿಹಾರದಲ್ಲಿ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಭಾರತ ರತ್ನ. ಕರ್ಪೂರಿ ಠಾಕೂರಿಗೆ ಭಾರತ ರತ್ನ ಘೋಷಿಸಿದ ಕೇಂದ್ರ. 40 ಸೀಟ್ ಮೇಲೆ ಕಣ್ಣಿಟ್ಟೆ ಮೋದಿ ಸರ್ಕಾರದಿಂದ ಈ ನಡೆ. ಇನ್ನೆರಡು 3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಎದುರಾಗಲಿದೆ. ಈಗ ರಾಜಕಾರಣಿಗಳ ಪ್ರತಿನಡೆಯೂ ಮತಬುಟ್ಟಿಗಳ ಮೇಲೆ ಕಣ್ಣಿಟ್ಟಿರುತ್ತೆ. ಕರ್ಪೂರಿ ಠಾಕೂರ್ ಬಿಹಾರದ ಹಿಂದುಳಿದ ವರ್ಗಗಳ ಚಾಂಪಿಯನ್. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್ರಂತಹ ದಿಗ್ಗಜರಿಗೆ ರಾಜಕೀಯ ಗುರು. 1988ರಲ್ಲೇ ಸಾವನ್ನಪ್ಪಿದ್ರು ಕರ್ಪೂರಿ. ಆದ್ರೆ ಮರಣೋತ್ತರವಾಗಿ 35 ವರ್ಷಗಳ ಬಳಿಕ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಘೋಷಿಸಿದೆ ಕೇಂದ್ರ ಸರ್ಕಾರ. ಇದು ಈಗ ಬಿಹಾರ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಬಿಹಾರದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೊದಲು ಮೀಸಲಾತಿ ಜಾರಿ ಮಾಡಿದ್ದ ಕರ್ಪೂರಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜೈಲಿಗೆ ಹೋಗಿದ್ದರಲ್ಲದೆ ಸ್ವಾತಂತ್ರ್ಯ ಬಳಿಕವೂ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಜೈಲು ಸೇರಿದ್ದವರು. ಠಾಕೂರ್ಗೆ ಭಾರತ ರತ್ನ ಘೋಷಿಸಿದ್ದಕ್ಕೆ ಅವರ ಪುತ್ರ ಜೆಡಿಯು ರಾಜ್ಯಸಭೆ ಸದಸ್ಯ ರಾಮನಾಥ್ ಠಾಕೂರ್ ಮತ್ತು ಬಿಹಾರ ಸಿಎಂ ನಿತೀಶ್ ಕುಮಾರ್ ಸ್ವಾಗತಿಸಿದ್ದಾರೆ. ಆದರೆ ಕರ್ಪೂರಿ ಠಾಕೂರ್ ಭಾರತ ರತ್ನ ಘೋಷಣೆ ವಿಚಾರ ಈಗ ಮೈತ್ರಿ ಪಕ್ಷಗಳಲ್ಲೇ ಭಿನ್ನರಾಗ ಕೇಳಿ ಬಂದಿದೆ. ಆರ್ಜೆಡಿ ನಾಯಕರು ಕೇಂದ್ರ ಸರ್ಕಾರದ ಈ ನಡೆಯು ರಾಜಕೀಯ ಪ್ರೇರಿತವಾಗಿದೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಜೆಡಿಯು ಪಕ್ಷದ ನಾಯಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ಸ್ವಾಗತಿಸಿದ್ದಾರೆ. ಆದರೆ ಇಂಡಿಯಾ ಮೈತ್ರಿ ಸರ್ಕಾರ ಪಾಲುದಾರ ಆರ್ಜೆಡಿ ಮಾತ್ರ ಕೇಂದ್ರದ ಈ ನಡೆಯು ರಾಜಕೀಯ ಪ್ರೇರಿತ ಅಂತ ವಾಗ್ದಾಳಿ ನಡೆಸಿದೆ. 9 ವರ್ಷದಿಂದ ನೆನಪಾಗಲಿಲ್ಲವೇ? ಚುನಾವಣೆ ಬಂದಾಗ ಮಾತ್ರವೇ ಕರ್ಪೂರಿ ಠಾಕೂರ್ ನೆನಪಾದ್ರೆ ಇಷ್ಟು ವರ್ಷ ಬಿಜೆಪಿ ಅವರಿಗೆ ಬೈಯುತ್ತಿತ್ತು. ಈಗ ಮತಗಳಿಗಾಗಿ ದಿಢೀರ್ ಈ ಕ್ರಮ ಸರಿಯಾ ಅಂತ ಆರ್ಜೆಡಿ ಪ್ರಶ್ನಿಸಿದೆ. ಸಾವಿರದ 1988ರಲ್ಲಿ ಕರ್ಪೂರಿ ಠಾಕೂರ್ ಮೃತಪಟ್ಟಿದ್ದಾರೆ. 35 ವರ್ಷದ ಬಳಿಕ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಿಸಲಾಗಿದೆ. ಇದು ಹಿಂದುಳಿದ ವರ್ಗಗಳ ಮತಬುಟ್ಟಿಗೆ ಕೈ ಹಾಕುವ ಉದ್ದೇಶದಿಂದಲೇ ಕೇಂದ್ರ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಅನ್ನೋದು ವಿರೋಧಿಗಳ ಮಾತು. ಯಾಕಂದ್ರೆ ಬಿಹಾರದಲ್ಲಿ 40 ಲೋಕಸಭಾ ಸೀಟ್ಗಳಿವೆ. ಇವುಗಳ ಮೇಲೆ ಕಣ್ಣಿಟ್ಟೆ ಹಿಂದುಳಿದ ವರ್ಗಗಳ ಚಾಂಪಿಯನ್ಗೆ ಭಾರತ ರತ್ನ ಘೋಷಿಸಿ ಹಿಂದುಳಿದ ವರ್ಗಗಳ ಮತಗಳನ್ನು ಪಡೆಯಲು ಇಂಥ ದಾಳ ಉರುಳಿಸಿದೆ ಅನ್ನೋದು ಬಿಜೆಪಿ ರಾಜಕೀಯ ವಿರೋಧಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.